ವೆಲ್ಕಮ್ ಟು ಕೀರ್ತಿ ಅಖಿಲೇಶ್ ಚಾನೆಲ್. ಸೊ ಇವತ್ತು ಎಲ್ಲಾರು ನೋಡಿರ್ತೀರಾ thumbnail ಅಲ್ಲಿ. ಇಟ್ ಈಸ್ ಗೋಲುಸ್ ಫಸ್ಟ್ ಡೇ ಇನ್ ಡ್ಯಾಡ್ಸ್ ಹೋಮ್, Kirti's last day in mom's home. Like no last day, like we will be keep on coming. ನಂಗೂ ಗೋಲುಗೆ ಜಾಗ ಖಾಲಿ ಮಾಡೋ ಟೈಮ್ ಆಯ್ತು. ಸೊ ಇಟ್ ವಾಸ್ ರಿಯಲಿ ವೆರಿ ಗುಡ್ ಟೈಮ್. ಓಕೆ, ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅಮ್ಮ ನನ್ನ ವೈಬ್ಸು ಅಮ್ಮ ವೈಬ್ಸು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬಟ್ ಏನೇ ಇದ್ರು ಥ್ಯಾಂಕ್ ಯು ಸೋ ಮಚ್ ಮಾಮ್. ರಿಯಲಿ ಅಮ್ಮಗಿಂತ ಐ ಡೋಂಟ್ ನೋ, ಐ ವಿಲ್ ಗೆಟ್ ಇನ್ ಟಿಯರ್ಸ್. ಅಮ್ಮಗಿಂತ ಪಪ್ಪ ಸಪೋರ್ಟು ತುಂಬಾ ಚೆನ್ನಾಗಿತ್ತು. ಓಕೆ, ಲೆಟ್ಸ್ ಗೋ, ವಿ ವಿಲ್ ಸಿ ಇವತ್ತೇನೇನಾಗುತ್ತೆ. ಗೋಲುಸ್ ಫಸ್ಟ್ ಡೇ ಹೇಗಿರುತ್ತೆ ಆ ಪಪ್ಪ ಮನೇಲಿ. ಸೊ ನನ್ನ ಯಜಮಾನ್ರು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಯು ಕ್ಯಾನ್ ಸಿ ಇನ್ ಹಿಸ್ ಫೇಸ್. ಓಕೆ, ಚಲೋ ಏನೇನಾಗುತ್ತೆ ನೋಡೋಣ. ಎಲೆಮರೆಯ ಕಾಯಂತೆ, ಕಲ್ಲಿನಲ್ಲಿ ಅಡಗಿರುವ ಬೆಂಕಿಯಂತೆ, ಮಂಜಿನಲ್ಲಿ ಅಡಗಿರುವ ನೀರಿನಂತೆ, ಹಾಲಿನಲ್ಲಿ ಅಡಗಿರುವ ಬೆಣ್ಣೆಯಂತೆ, ನಮ್ಮ ಜೀವನದಲ್ಲಿ ಕಾಣದೇ ಇರುವ ಆ ಶಕ್ತಿಯೇ ತಂದೆ. ಸಾಟಿ ಇಲ್ಲದ ಪದಭಾವ, ವಿವರಣೆ ಬೇಡದ ಕಲ್ಪನೆ, ಅಮ್ಮ ನಿನಗೆ ನೀನೇ ಸಾಟಿ. ऊपर लो पानाळे हाँ चपले माझे. ओ पप्पा मी देतो. गोलू कम से बाय 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 कंदा. ಎಷ್ಟು ಎರಡಲ್ಲ ಪೆಂಡಿಂಗ್ ಇದ್ದಿದ್ದು. Guys, it's too hard. Such an mixed emotional ಅಂತ ಹೇಳ್ಬೋದು. So it is very difficult. Okay, ಅವ್ರ ಮಾವಾಗಂತೂ ಇನ್ನ ಕಷ್ಟ. ಈಗಾದ್ರೂ ನಮ್ಮ ಪಪ್ಪ ಮಮ್ಮಿ ಜೊತೆಗೆ ಬಂದಿದ್ದಾರೆ. ಅವ್ರ ಮಾವ ಈ ಪಕ್ಕನೂ ಲೈಕ್ ಕಣ್ಣು ತುಂಬೋಗಿತ್ತು ನಾವು ಬರೋದ್ರಲ್ಲಿ. ಐ ಡೋಂಟ್ ನೋ, ನಾನು ಹೋಗ್ತೀನಿ ಅಂತ ಹತ್ತಿದ್ದ, ಗೋಲು ಅಂತ ಹೋಗ್ತೀನಿ ಅಂತ ಹತ್ತಿದ್ದ ಪಪ್ಪ. ಗೈಸ್, ಇದು ಸುಮ್ನೆ ಹೇಳೋದು, ಮಗು ಹೋಗ್ತಾ ಇದಾರೆ ಅಂತ ಇವರು ಎಮೋಷನಲ್ ಆಗೋದ್ವಿ. ಫುಲ್ ಫ್ಯಾಮಿಲಿ ಇಟ್ ವಾಸ್. ಐ ಡೋಂಟ್ ನೋ ಗೈಸ್, ಇಟ್ ವಾಸ್ ಫುಲ್ಲಿ ಎಮೋಷನಲ್ ಆಗಿದ್ವಿ ಇವತ್ತು ಫ್ಯಾಮಿಲಿ. ಸೊ ಲಾಸ್ಟ್ ಟೈಮ್ ಇದೇ ತರ ಒಂದ್ಸತಿ ಎಮೋಷನಲ್ ಆಗಿದ್ವಿ. ಸೊ ನಾನು ಮದ್ವೆ ಆಗಿ ಹೋದಾಗ ಫುಲ್ ಎಮೋಷನಲ್ ಆದ್ವಿ. ಸೊ ಈ ಸತಿ ನನ್ನ ಗಂಡಾಗೂ ಸ್ವಲ್ಪ ಹಂಗೆ ಹಿಂಗೆ ಆಯ್ತು. ಸೊ ಈಚೆ ಹೋಗ್ಬಿಟ್ರು ನಾವು ಹತ್ತಿದ್ದೆಲ್ಲ ನೋಡಿ. ಸೊ ಗೈಸ್, ಇವಾಗ ಏನ್ ಪ್ಲಾನ್ ಅಂದ್ರೆ, ಸೊ ಮಗುಗೆ ಅಮ್ಮ ಬಂದಿತ್ತಲ್ವಾ, ಸೊ ಅಣ್ಣಮ್ಮ ಟೆಂಪಲ್ಗೆ ಹೋಗಿ ಪಟ್ಟಂತ ಹಾಗೆ ಮನೇಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಚಲೋ, ದೇವಸ್ಥಾನ ಲೈಕ್ ಲೇಟಾಗಿ ಹೋಗಿದೆ, ದೇವಸ್ಥಾನದ ಹತ್ರ ಬೇಗ ಹೋಗಿ ವಿ ವಿಲ್ go to Golu's home. ಗೋಲು ಆಯ್ತಾ? ಮಲ್ಕೊಂಡ್ ಆಯ್ತಾ ನಿಮ್ದು? ಕ್ವಿಕ್ ಆಗಿ ಒಂದು ನ್ಯಾಪ್ ತಗೊಂಡ. ಒಂದು 10-15 ಮಿನಿಟ್ಸ್ ನ್ಯಾಪ್ ಅಷ್ಟೇ, ಒಂದು ಪವರ್ ನ್ಯಾಪ್. ಗೈಸ್, ಫುಲ್ ಲೇಟಾಗಿ ಹೋಗಿದೆ ನೋಡಿ ಟ್ರಾಫಿಕ್. ಸೊ ಅದಕ್ಕೆ ಈಗ ಏನು ಡಿಸೈಡ್ ಮಾಡಿದ್ವಿ ಅಂದ್ರೆ, ಅಲ್ಲೂ ಬೇಗ ಹೋಗ್ಬೇಕು. 3:30 ಒಳಗಡೆ ಅಲ್ಲಿ ಮನೆಗೆ ಸೇರ್ಬೇಕು. ಅದು ಅಮೃತ ಕಡೆಗೆ ಇದೆ. ಸೊ ಈಗ ಲಡ್ಡು ಕಾರಲ್ಲೇ ಇರ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಗೋಲು ಇಲ್ಲಿ ನೋಡಿ, ಗೋಲು ಹಾಯ್ ಬೋಲ, ಹಾಯ್ ಮಾಡಿ ಗೋಲು. ಏನೇನೋ ಕೊಚ ಅಂತ ಮಾತಾಡ್ತಿರ್ತಾನೆ. ಫುಲ್ ಕೋಪ ಇದೆ ಅವನ್ಗೆ, ಕಚ್ಚೋದು ಹಿಂಗೆ ಟ್ರಿಗರ್ ಆಗೋದೆಲ್ಲ ಮಾಡ್ತಾ ಇರ್ತಾನೆ. ಓಕೆ, ಐ ಥಿಂಕ್ ದೇವಸ್ಥಾನ ಬಂತು. ನಿಂತಿರ್ತೀನಿ. ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ಬರ್ತೀವಿ. ನಡೀರಿಮ್ಮ, ಆಯ್ತಾ? ಹೋಗೋಣ. ಸ್ವಾಮಿ ಹತ್ರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಪ್ಪ. ಮಮ್ಮಿ ಬನ್ನಿ ಬೇಗ.
4 ಗಂಟೆಗೆ ಮಾಡ್ತೀವಿ. ಹೌದಾ? ಓಕೆ. एकदम ಇಲ್ಲ ಈ ಫೇಮಸ್ ಮಾ डांस क्लास. Welcome home. Auntie. ಚೆನ್ನಾಗಿದ್ಯಮ್ಮ? ಆಂಟಿ ಚೆನ್ನಾಗಿದ್ದೀರಾ? ಏನು ಐತಿ ಸರ್ವೇನಿ ಅಂತ ಐತಿ. ಪುಟಾಣಿ ಪುಟಾಣಿ ಬಟಾಣಿ दोघं बी पाहिजे ऐकाच राईट 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 राईट. उमरा दाटून नाही परवा दुसरे
ಗೋಲು ಬಂದಿದ ತಕ್ಷಣ ಹೊಸ ಜಾಗ ನೋಡಿ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾನೆ ಅಂದ್ಕೊಂಡೆ. ಬಟ್ ಅವ್ನು ಫುಲ್ ಚಿಲ್ ಮಾಡ್ತಾ ಇದ್ದ ರಿಷಿ, ಶೋಭಿತ್, ವೇದ ಜೊತೆ. ಸೊ ಯು ಕ್ಯಾನ್ ಸಿ. ಸೊ ಮುಂದೆ ಕ್ಲಿಪ್ಸ್ ಬರೋದು. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಫ್ಟರ್ ಫ್ಯೂ ಡೇಸ್, ಅದನ್ನು ಆ್ಯಡ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗೇನೆ ಸೊ ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬೆಸ್ಟ್ ವೇ ಅಂದರೆ ನೋ ಕಾರ್, ನೋ ರ್ಯಾಪಿಡೋ, ನೋ ಕ್ಯಾಬ್ಸ್, ನಥಿಂಗ್, ನೋ ಆಟೋ. ಬೆಸ್ಟ್ ವೇ ಅಂದರೆ ಮೆಟ್ರೋ. ಸೊ ಇಲ್ಲಿಂದ ಅಲ್ಲಿಗೆ ಆರಾಮ್ಸೆ ವಿದಿನ್ ಸಮ್ ಟೈಮ್ಸಲ್ಲಿ ಹೋಗ್ತೀವಿ. ಸೊ ಅದಕ್ಕಿಂತ ಮೇಜರ್ ಏನಂದರೆ ಲೈಕ್ ಇವತ್ತು ನಮ್ಮ ಅತ್ತೆ ಮನೆಯಿಂದ ಒಟ್ಟಿಸೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಸಿ ಮೈ ಸ್ಯಾರಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದು ಆಲ್ಮೋಸ್ಟ್ 1-2-3 ಇಯರ್ಸ್ ಆಯಿತು ತೊಗೊಂಡು, ಬಟ್ ಇವತ್ತು ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಕಮೆಂಟ್ ವೆದರ್ ಯು ಲೈಕ್ ದಿ ಸ್ಯಾರಿ ಆರ್ ವಾಟ್. ಆ್ಯಂಡ್ ಯು ಟೆಲ್, ನನ್ನ ಸೀರೆ ಹಾಕೊಂಡು ಟ್ರೆಡಿಷ್ನಲ್ ಎಲ್ಲ ಚೆನ್ನಾಗಿರ್ತೀನ, ಮಾಡ್ರನ್